ಎಸ್ ಇನ್ನು ರಾಜ್ಯೋತ್ಸವ ಬರ್ತಾ ಇದೆ. ಕನ್ನಡ ನಾಡಿನ ಕರ್ನಾಟಕದ ಹೆಮ್ಮೆಯ ರಾಜ್ಯೋತ್ಸವ. ಸಾಕಷ್ಟು ಸೇವೆಗಳು ಕನ್ನಡ ನಾಡಿನ ಸೇವೆಗಳಾಗಬೇಕು. ಬಹಳಷ್ಟು ಜನ ಅಭಿಮಾನಿಗಳು ಕನ್ನಡಿಗರು ಬೇರೆ ಬೇರೆ ರೀತಿಯಾದಂತಹ ತಮ್ಮ ಕೈಲಾದಷ್ಟು ಸಹಾಯಗಳನ್ನು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಗುಬ್ಬಿನಲ್ಲಿ ವಿನೂತನವಾಗಿ ಅಂದರೆ ಉಚಿತವಾಗಿ ಕಟಿಂಗ್ ಹಾಗೂ ಶೇವಿಂಗ್ ಮಾಡುವಂಥದ್ರ ಮುಖಾಂತರ ಕನ್ನಡ ನಾಡಿನ ಜನತೆಗೆ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಎಸ್, ರಾಜ್ಯೋತ್ಸವದ ಅಂಗವಾಗಿ ಉಚಿತವಾಗಿ ಕಟಿಂಗ್ ಮತ್ತು ಶೇವಿಂಗ್ ಸೇವೆಯನ್ನು ನೀಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಯೂ ಕೂಡ ಆಗಿರುವಂತಹ ಸಲೂನ್ ಮಾಲೀಕ ಗುಬ್ಬಿ ತಾಲೂಕಿನ KG ಟೆಂಪಲ್ ಕಾಳಘಟ್ಟಮ್ಮ ದೇವಸ್ಥಾನ ಊರಿನಲ್ಲಿ ಈ ಒಂದು ಉಚಿತ ಸೇವೆಯನ್ನು ಕೊಡ್ತಾ ಇದ್ದಾರೆ. ಸೊ ನಾನಾಗಲೇ ಹೇಳಿದೆ, ರಾಜ್ಯೋತ್ಸವದ ಅಂಗವಾಗಿ ಅಂದರೆ ಯಾವುದಾದ್ರೂ ಒಂದು ಸಭೆಯೋ ಸಮಾರಂಭವೋ ಕಾರ್ಯಕ್ರಮವೋ ಒಂದು ಒಳ್ಳೆಯ ದಿನವೋ ಇದ್ದಂಥ ಸಂದರ್ಭದಲ್ಲಿ ಅನೇಕರು ಈ ರೀತಿಯಾದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಸವಿತಾ ಸಮಾಜದ ಸಲೂನ್ ಮಾಲೀಕ ಪುನೀತ್ ಅಭಿಮಾನಿ 2 ದಿನಗಳ ಕಾಲ ಫ್ರೀಯಾಗಿ ನೋಡ್ತಾ ಇದ್ದೀರಿ. ಉಷಾ ಹೇರ್ ಸ್ಟೈಲ್ ಅಂತ ಇವರು ಉಚಿತವಾಗಿ ಹೇರ್ ಸ್ಟೈಲ್ ಅಥವಾ ಹೇರ್ ಕಟಿಂಗ್ ಆಗಬಹುದು, ಶೇವಿಂಗ್ ಆಗಬಹುದು. ಸೊ ಈ ಒಂದು ಸೇವೆ ಕೊಡ್ತಾ ಇದ್ದಾರೆ ಗ್ರಾಹಕರಿಗೆ. ಗುಬ್ಬಿ ತಾಲೂಕಿನ KG ಟೆಂಪಲ್ನಲ್ಲಿ ಒಂದು ಫ್ರೀಯಾಗಿ ನಮಗಾದಂಥ ಒಂದು ಕೈಲಾದಂತಹ ಮಟ್ಟಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ 2 ದಿನಗಳ ಕಾಲ. ಸೊ ಇದನ್ನು ಸಾರ್ವಜನಿಕರು ಉಪಯೋಗಿಸ್ಕೊಳ್ಬಹುದು. ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆಗಿರುವಂತಹ ಸಲೂನ್ ಮಾಲೀಕ ಈ ಒಂದು ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ದಿನ ಕೂಡ ಹತ್ತಿರ ಬರ್ತಾ ಇದೆ. 29ನೇ ತಾರೀಕು. ಎಷ್ಟು ಬೇಗ ಒಂದು ವರ್ಷ ಆಯಿತು. ಗಂಧದ ಗುಡಿ ಇವತ್ತು ರಿಲೀಸ್ ಆಗ್ತಾ ಇದೆ. ಅದೆಲ್ಲದರ ನೆನಪುಗಳು ಎಲ್ಲರನ್ನೂ ಕೂಡ ಕಾಡುತ್ತವೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ದೈಹಿಕವಾಗಿ ಭೌತಿಕವಾಗಿ ಇಲ್ಲದಾಗಿ 1 ವರ್ಷ ಆಯ್ತಾ ಅಂತ. ಅದರ ಬೆನ್ನ ಹಿಂದೆನೆ ಕನ್ನಡ ರಾಜ್ಯೋತ್ಸವ. ಕನ್ನಡಿಗರಿಗೆ ಒಂಥರ ರಾಜ್ಯೋತ್ಸವ, ಪುನೀತ್ ರಾಜ್ಕುಮಾರ್ ಅವರ ಈ ಪುಣ್ಯ ದಿನವನ್ನು ನೆನೆಸ್ಕೊಳ್ಬೇಕು ಅಂದಾಗಲೇ ಒಂದು ರೀತಿಯಾದಂತಹ ಮಂಕು ಕವಿದಂತಹ ವಾತಾವರಣ ಎಲ್ಲರ ಮನಸ್ಸಿಗೂ. ಅದು ಯಾರೇ ಆಗಲಿ ಏನಾದರೂ ಹೇಳ್ಕೊಳ್ಬಹುದು, ಆದರೆ ಖಂಡಿತವಾಗಿ ಅದು ಮಂಕು ಕವಿದಂತಹ ವಾತಾವರಣ. ಸದ್ಯಕ್ಕಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಶಾಶ್ವತವಾಗಿಯೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರ ಜೊತೆಗೆ ಏನಾದರೂ ಒಂದು ಕೈಂಕರ್ಯ ಅವರ ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರೂ ಕೂಡ ತುಂಬ ಕೈಲಾಗದವರು ಕೂಡ ಏನೋ ಒಂದಷ್ಟು ಸಹಾಯವನ್ನು ಮಾಡಿದ್ದಾರೆ. ಬಡವರಿಗೆ ಉಚಿತವಾಗಿ ಬೆಡ್ಶೀಟ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಆಗಿರಬಹುದು. ಹೀಗೆ ಅನೇಕ, ಆದರೆ ಹೆಸರಿಸೋದಕ್ಕಾಗದೇ ಇಲ್ಲ. ಪಟ್ಟಿ ಹೋಗಿದ್ರೆ ಸಾವಿರಾರು ಪಟ್ಟಿ ಬೆಳೀತಾ ಹೋಗುತ್ತೆ. ಬಟ್ ಇಲ್ಲಿ ತಮ್ಮ ಕೈಲಾಗಿರುವಂಥ, ತಮಗೆ ಗೊತ್ತಿರುವಂತಹ ಕಲೆ, ತಾವು ಬೆಳೆದುಕೊಂಡು ಬಂದಿರುವಂತಹ ಪರಂಪರೆ ಅದು. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಶ್ರೀಮಠದಲ್ಲಿ, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮವನ್ನು ಅನೇಕ ಸವಿತಾ ಸಮಾಜದ ಪ್ರಮುಖರು, ಮುಖಂಡರು ಹಮ್ಮಿಕೊಳ್ತಾರೆ ಈ ಥರದನ್ನೆಲ್ಲ. ಸೊ ಇದು ಸಾರ್ವಜನಿಕರಿಗಾಗಿ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ ನಾವು ಈ ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ. ಆ ದಿನದಲ್ಲಿ 2 ದಿನಗಳ ಕಾಲ ಫ್ರೀಯಾಗಿ ಬಿಸಿನೆಸ್ ಅನ್ನ ಪಕ್ಕಕ್ಕಿಟ್ಟು, ವ್ಯಾಪಾರವನ್ನ ದೃಷ್ಟಿಯನ್ನ ಪಕ್ಕಕ್ಕಿಟ್ಟು, ಲಾಭ ನಷ್ಟದ ವಿಚಾರ ಇಲ್ಲದೆ
ಸೊ ಎಲ್ರಿಗೂ ಕೂಡ ಇದು ಫ್ರೀ ಆಗಿ ಉಚಿತವಾಗಿ ಸೇವೆ ತಲುಪಬೇಕು, ರಾಜ್ಯೋತ್ಸವದ ಒಂದು ಸೇವೆ ತಲುಪಬೇಕು. ಇಲ್ಲಿ ಜಾತಿ ಧರ್ಮ ಯಾವುದೇ ಇಲ್ಲ, ಇಲ್ಲಿ ಯಾರು ಬೇಕಾದರೂ ಬರ್ಬೋದು ಆ ಸೆಲೂನ್ಗೆ. ಉಷಾ ಹೇರ್ ಸ್ಟೈಲ್ ಅಂತ, ಉಷಾ ಹೇರ್ ಸ್ಟೈಲ್ಗೆ ಯಾರು ಬೇಕಾದರೂ ಬರಬಹುದು, ಫ್ರೀಯಾಗಿ ಹೇರ್ ಕಟ್ ಮಾಡಿಸ್ಕೊಳ್ಬಹುದು, ಫ್ರೀಯಾಗಿ ಶೇವ್ ಮಾಡಿಸ್ಕೊಳ್ಬಹುದು. ಅಷ್ಟೇ ನಗುಮುಖದಿಂದ ಅವ್ರನ್ನ ಸ್ವಾಗತಿಸ್ತಾರೆ, ಅಷ್ಟೇ ನಗುಮುಖದಿಂದ ಬೀಳ್ಕೊಡ್ತಾರೆ. ನೋಡ್ತಾ ಇದ್ರಿ ಬಹಳ ಬ್ಯುಸಿಯಾಗಿ ಆ ಒಂದು ಹೇರ್ ಸಲೂನ್ನಲ್ಲಿ ನಡೀತಾ ಇದೆ, ಸೇವೆ ನಡೀತಾ ಇದೆ. ಸೊ ಇದನ್ನ ಹೌದು, ಇದು ಯಾರಿಗೆ ಸೇರ್ಕೊಳ್ಳುತ್ತೆ, ಇದು ಯಾರ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ, ರಾಜ್ಯೋತ್ಸವದ ಹೆಸರಿನಲ್ಲಿ ಖಂಡಿತವಾಗಿ ಸೇರ್ಕೊಳ್ಳುತ್ತೆ. ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಸೇರ್ಕೊಳ್ಳುತ್ತೆ. ಅಭಿಮಾನಿಗಳು, ಅಭಿಮಾನ ಅನ್ನುವಂಥದ್ದು ಹೀಗೇನೆ, ಏನು ಬೇಕಾದರೂ ಒಳ್ಳೇದು ಏನು ಬೇಕಾದರೂ ಮಾಡಿಸುತ್ತೆ ಅಂತ. ಎಸ್, ಬಹಳ ಒಳ್ಳೆ ವಿಚಾರ ಇದು. ಎಸ್, ಇನ್ನು ಉಷಾ ಅಂತ ಪವನ್ ಅವರ ಸಹೋದರಿ ಮಾತನಾಡಿದ್ದಾರೆ. ಸೊ ಅನೇಕರು ಪವನ್ ಕೂಡ ಮಾತನಾಡಿದ್ದಾರೆ, ಇದರ ಮಾಲೀಕರು. ನೋಡೋಣ. ನನ್ನ ಹತ್ರ ಫೋನ್ ಮಾಡಿ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಫ್ರೀಯಾಗಿ ಮಾಡಬೇಕು ಅಂತ ನನ್ನ ಹತ್ರ ಹೇಳಿದ್ರು. ಅವಾಗ ನಾನು ಹೇಳ್ದೆ ಬೇಡ ಅಂತ ಅಪೋಸ್ ಮಾಡಿದೆ. ಫಸ್ಟು ಎಲ್ಲರೂ ಹಬ್ಬ ಬಂದರೆ ಬಿಸ್ನೆಸ್ ಮಾಡ್ಕೋಬೇಕು ಅಂತಾರೆ, ದುಡ್ಡು ಮಾಡಬೇಕು ಅಂತಾರೆ, ಈ ಟೈಮಲ್ಲಿ ನೀನು ಯಾಕೆ ಮಾಡ್ತಾಯಿದ್ದೆ, ಬೇಡ ಬೇರೆ ಟೈಮಲ್ಲಿ ಯಾವಾಗಾದರೂ ಮಾಡುವಂತ ಥರ ಹೇಳಿದೆ ನಾನು. ಇಲ್ಲ, ಅವರು ಅಭಿಮಾನಿ ಆಗಿರೋದ್ರಿಂದ ಅಟ್ಲೀಸ್ಟ್ ಅವ್ರು ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ನಾವು ಇಷ್ಟಾದರೂ ಮಾಡಬೇಕು. ದೀಪಾವಳಿ ಹಬ್ಬಕ್ಕೆ ನಾನು ಪ್ರತಿ ದೀಪಾವಳಿಗೂ ಇದರ ಆಫರ್ ಕೊಡ್ತೀನಿ, ಎಲ್ಲರಿಗೂ ಬೇರೆ ಥರ ನಾವು ಕಲ್ತಿರೋ ವೃತ್ತಿಯಿಂದನಾದ್ರೂ ಸಹಾಯ ಆಗಲಿ ಅಂತ 2 ದಿವಸ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಆಯಿತು, ನಿನ್ನ ಇಷ್ಟ ಅಂತ ಹೇಳಿ ನಾವು ಎಲ್ಲರೂ ಖುಷಿ ಆಗ್ತಿದೆ ಸರ್. ಏನೋ ತುಂಬಾ ಮಾಡ್ತಾರೆ ಅಂದ್ರೆ ಎಷ್ಟು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮಾಡ್ಬೇಕು ಅನ್ನೋದು ಮನಸ್ಥಿತಿ ಬರುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಈ ಟೆಂಪಲ್ ಯಾವಾಗಲೂ ಒಂದು ವಿಶೇಷತೆಗೆ ಹೆಸರುವಾಸಿಯಾಗಿದೆ ನಮ್ಮ ತಾಲೂಕಲ್ಲಿ. ಹಿಂದೆ ಕರೋನಾ ಟೈಮಲ್ಲಿ ಇದೇ ಸಮುದಾಯದ ದೇವರಾಜ್ ಮೊಬೈಲ್ ಸೇವಿಂಗ್ ಸಲೂನ್ ಮಾಡಿ ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ. ಇವತ್ತು ಕೂಡ ಆ ಸೇವೆನ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ವಯಸ್ಸಾಗಿರುವಂತ ಜನಕ್ಕೆ ಇವತ್ತು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಪವನ್ ಈ ವರ್ಷದ ಒಂದು ವ್ಯವಸ್ಥಿತವಾಗಿ ಈ ವರ್ಷದ ಮಾದರಿಯಾದ ಒಂದು ಕಾರ್ಯಕ್ರಮ ಮಾಡಿದ್ದಾನೆ. ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಯೋತ್ಸವ ಮತ್ತೆ ದೀಪಾವಳಿ 3 ಹಬ್ಬಗಳನ್ನ ಒಟ್ಟಿಗೆ ಸೇರಿಸಿ 2 ದಿನಗಳ ಕಾಲ ಉಚಿತವಾಗಿ ಎಲ್ಲಾ ಸೇವೆಯನ್ನು ಕೂಡ ಶೇವಿಂಗ್ ಇರ್ಬೋದು, ಕಟಿಂಗ್ ಇರ್ಬೋದು, ಮತ್ತೆ ಮುಖಗಳ ಒಂದು ಇದನ್ನ ಚಹರೆನ ಬದಲು ಮಾಡುವಂತದ್ದು ಏನ್ ಕಾರ್ಯಕ್ರಮ ನಡೆಯುತ್ತೆ ಪ್ರತಿಯೊಂದನ್ನು ಕೂಡ 2 ದಿನ ನಾನು ಕ್ಲಿಯರ್ ಮಾಡ್ಬೇಕು ಅನ್ನೋದು ಒಳ್ಳೇದಪ್ಪ ಮಾಡುವಂತ ಅಂದ್ಬಿಟ್ಟು ಕೂಡ ನಾವೆಲ್ಲರೂ ಕೂಡ ನಾವು ಶಿಕ್ಷಣವರು ಈ ಭಾಗದ ಎಲ್ಲ ಶಂಕರ್ ಅಂತೂ ಬಹಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ಬಸವರಾಜು ಈ ತರ ಎಲ್ಲಾ ಕಸ್ಟಮರ್ಸ್ ಕೂಡ ತುಂಬಾ ಚೆನ್ನಾಗಿ ಚಿಕ್ಕ ಹುಡುಗನಿಂದ ಬೆಳ್ಕೊಂಡ್ ಬಂದಿದ್ದಾನೆ ಮುಂದೆ. ಅದೇ ರೀತಿ ಬೆಳಿಲಿ ಅಂತ ಹೇಳಿ ಆಶಿಸಿ ಇವ್ರ ತಾತಾರೆಲ್ಲ ನನಗೆ ಕಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದುವರಿಸ್ತಾ ಬಂದಿದ್ದಾನೆ. ಆ ಒಂದು ಕುಲಕಸ್ಬಿನ ಜೊತೆಗೆ ಒಂದು ಉತ್ತಮವಾದ ಸಮಾಜದ ಸೇವೆಯನ್ನು ಕೂಡ ಮಾಡ್ಕೊಂಡು ಯಾರೇ ಕರೀಲಿ, ದೇವಸ್ಥಾನದಲ್ಲಿ ಮುಡಿ ಇರಲಿ, ಅಷ್ಟೊಂದು ವಯಸ್ಸಾದಂತ ಕರೀಲಿ, ಅಲ್ಲಿ ಹೋಗಿ ಕೂಡ ತನ್ನ ಒಂದು ವೃತ್ತಿನ ಮಾಡಿ ತುಂಬಾ ಜನರ ಬೆಳೆದಿದ್ದಾನೆ. ಇದೇ ರೀತಿ ನಮ್ಮ ಅಪ್ಪು ಈ ನಾಡಿನ ಹೆಮ್ಮೆ. ಅವ್ರು ಇವತ್ತು 1 ವರ್ಷ ಆದ್ರೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ನಿಧಾನ ನಂತರ ಗೊತ್ತಾಯ್ತು ಅವ್ರ ಸಾಧನೆಗಳೇನು ಅಂತ ಹೇಳಿ. ಅದೇ ರೀತಿ ಪ್ರತಿಯೊಬ್ಬರು ಯುವಕರು ಕೂಡ ಪುನೀತ್ ರಾಜ್ಕುಮಾರ್ ತರ ಒಂದು ಒಳ್ಳೆ ಮಾರ್ಗವನ್ನು ಹಿಡಿದು ಒಂದು ಒಳ್ಳೆ ಹೆಸರುಗಳನ್ನ ಗಳಿಸಿ ಸಮಾಜಮುಖಿಯಾಗಿ ಇರ್ಲಿ ಅಂತ ಹೇಳಿ ತುಂಬಾ ಮಾಡಿದ್ದಾರೆ. ಒಂದು ಕೂಡ ಒಂದು ಏನೋ ಒಂದು ಕೈಲಾಗಿದ್ದು ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 2 ದಿನ ಮಾಡ್ತಾ ಇದ್ದೀನಿ. 2 ದಿನ ಅವ್ರಿಗೋಸ್ಕರ ನಾನು ಫುಲ್ಲು ಮಾಡ್ತಾ ಇದ್ದೀನಿ. ಜನಗಳಿಗೂ ಒಂದು ಅನುಕೂಲ, ಅವರು ತುಂಬಾ ಅನುಕೂಲ ಮಾಡಿದ್ದಾರೆ. ನಾನು ಕಲ್ತಿದ್ದೀನಿ ವೃತ್ತಿ, ಆದ್ರೂ ನಾನು ಮಾಡ್ತಾ ಇದ್ದೀನಿ.